ಲಕ್ಷ್ಮಣ್ ಸವದಿ ಅವರ ಗರ್ವಾಪ್ಸಿ ವಿಚಾರ. ಲಕ್ಷ್ಮಣ್ ಸವದಿ ಅವರಿಗೆ ನಿರಂತರವಾಗಿ ಕಾಲ್ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರುವಂತೆ ಲಕ್ಷ್ಮಣ ಸವದಿ ಅವರ ಮನವೊಲಿಸಲು ಪ್ರಯತ್ನ ಪಡ್ತಾ ಇದ್ದಾರಾ ಬಿಜೆಪಿ ನಾಯಕರುಗಳು. ಇತ್ತ ಕಾಂಗ್ರೆಸ್ ಪಕ್ಷವೂ ಸಹ ಕಾಂಗ್ರೆಸ್ಸಿನ ನಾಯಕರುಗಳು ಸಹ ಲಕ್ಷ್ಮಣ್ ಸವದಿ ಅವರ ಮೇಲೆ ಒಂದು ತೀಕ್ಷ್ಣವಾದ ಕಣ್ಣಿಟ್ಟಿದ್ದಾರೆ. ಈ ಕಡೆ ಲಕ್ಷ್ಮಣ್ ಸವದಿ ಅವರು ಹೇಳುತ್ತಿರುವುದಾದ್ರೂ ಏನು, ಲಕ್ಷ್ಮಣ್ ಸವದಿ ಅವರ ಬಳಿ ಇದೆ 5 ಪ್ರಶ್ನೆಗಳು. ಗರ್ವಾಪ್ಸಿಗೆ ಆಫರ್ ಕೊಡ್ತಾ ಇರೋ ಯಾವುದೇ ಬಿಜೆಪಿ ನಾಯಕರುಗಳು ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡದೆ ವಿಚಲಿತರಾಗಿದ್ದಾರೆ. ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರು ಕೇಳುತ್ತಿರುವ ಆ ಪಂಚ ಪ್ರಶ್ನೆಗಳಾದ್ರೂ ಯಾವುದು? ಲಕ್ಷ್ಮಣ್ ಸವದಿ ಅವರು ಕೇಳುತ್ತಿರುವ ಆ 5 ಪ್ರಶ್ನೆಗಳ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮಗೆ ಪ್ರತಿಧ್ವನಿಯಲ್ಲಿ ದೊರೆಯಲಿದೆ. ಲಕ್ಷ್ಮಣ್ ಸವದಿ ಅವರ ಮೊದಲ ಪ್ರಶ್ನೆ, ನಾನು ಬಿಜೆಪಿ ಬಿಡುವ ಮನಸ್ಥಿತಿಯಲ್ಲೇ ಇರಲಿಲ್ಲ. ಅವತ್ತಿನ ಉಪಚುನಾವಣೆಯಲ್ಲಿ ಕ್ಷೇತ್ರವನ್ನು ಸಹ ಬಿಟ್ಟುಕೊಟ್ಟಿದ್ದೇನೆ. ಆದ್ರೆ ಇದೇ ಯಡಿಯೂರಪ್ಪನವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ನಿನಗೆ ಸಿಗುತ್ತೆ ಅಂತ ಹೇಳಿದ್ರು. ಚುನಾವಣೆಯ ಸಂದರ್ಭದಲ್ಲಿ ನನ್ನ ಹೆಸರನ್ನ ಘೋಷಣೆ ಮಾಡದೆ ಈ ರಾಜ್ಯದ ನಾಯಕರುಗಳು ಹೈಕಮಾಂಡ್ ಕಡೆ ಬೊಟ್ಟು ತೋರಿಸಿದ್ದಾದ್ರು ಯಾಕೆ? ಅಲ್ಲಿನ ಶಾಸಕರು ನಾನು ವಿಧಾನ ಪರಿಷತ್ಗೆ ಹೋಗಲು ಸಿದ್ಧರಿದ್ದೇನೆ ಅಂತ ಮಾಧ್ಯಮದ ಮುಂದೆ ಕಡಾಖಂಡಿತವಾಗಿ ಉತ್ತರ ಕೊಟ್ಟಿದ್ರು ಸಹ ರಾಜ್ಯದ ನಾಯಕರುಗಳು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಥಣಿ ಕ್ಷೇತ್ರದಿಂದ ಎರಡು ಹೆಸರುಗಳನ್ನ ಬಿಜೆಪಿಗೆ ಕಳಿಸಿದ್ದಾದ್ರು ಯಾಕೆ? ನನಗೆ ಟಿಕೆಟ್ ದೊರೆಯದೇ ಇದ್ದಾಗ ರಾಜ್ಯದ ಯಾವುದೇ ನಾಯಕರುಗಳಾಗ್ಲಿ, ಯಡಿಯೂರಪ್ಪನವರೇ ಇರಬಹುದು ಅಥವಾ ನಳಿನ್ ಕುಮಾರ್ ಕಟೀಲ್ ಅವರೇ ಇರಬಹುದು, ಪ್ರಹ್ಲಾದ್ ಜೋಶಿ ಅವರೇ ಇರಬಹುದು, ಯಾವುದೇ ನಾಯಕರುಗಳು ನನ್ನ ಪರವಾಗಿ ಧ್ವನಿ ಎತ್ತಲಿಲ್ಲ ಯಾಕೆ? ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ 15 ದಿನಗಳ ಗಡುವನ್ನ ಕೊಟ್ಟಿದ್ದೆ, ನಾನು ಸ್ವತಂತ್ರವಾದ ನಿರ್ಧಾರವನ್ನ ತಗೊಳ್ತೀನಿ ಅಂತ. ಆಗ ಯಾವುದೇ ನಾಯಕರುಗಳು ಸಹ ನನ್ನ ಜೊತೆ ಮಾತಾಡ್ಲಿಲ್ಲ. ಹೋದ್ರೆ ಹೋಗ್ಲಿ ಅಂತ ಇದ್ದು ಇವತ್ತಿಗೆ ಯಾಕೆ ಮನವೊಲಿಸೋಕ್ ಬರ್ತಾ ಇದ್ದಾರೆ? ಈ ಕಡೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದಿದ್ದೇನೆ, ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಗೆದ್ದಿದ್ದೇನೆ. ಈಗ ನಿಮ್ಮ ಮನವೊಲಿಕೆಯ ಮೂಲಕ ನಾನೇನಾದ್ರೂ ಬಿಜೆಪಿಗೆ ಬಂದ್ರೆ ಉಪಚುನಾವಣೆಯಲ್ಲಿ ಮತ್ತೆ ಗೆಲ್ಲಬಹುದು. ಆದ್ರೆ ಆಡಳಿತ ಪಕ್ಷದ ನಾಯಕನಾಗಿ ನಾನು ಎಷ್ಟು ಕೆಲಸವನ್ನ ಮಾಡೋಕೆ ಸಾಧ್ಯ ಇದೆಯೋ ಅಷ್ಟು ಕೆಲಸವನ್ನ ಉಪಚುನಾವಣೆಯಲ್ಲಿ ಗೆದ್ದು ವಿರೋಧ ಪಕ್ಷದ ನಾಯಕನಾಗಿ ಮಾಡೋಕೆ ಸಾಧ್ಯ ಇದೆಯಾ? ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲದ ಮಾತು. ನಾನು ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡ್ಲಾ ಅಥವಾ ನಿಮ್ಮ ಪಕ್ಷಕ್ಕೆ ಬಂದು ಕೈ ಕೊಟ್ಕೊಂಡು ಕುತ್ಕೊಳ್ಳ? ಮತ್ತೆ ಕೊನೆ ಪ್ರಶ್ನೆ ಕೇಳಿದ್ದಾರೆ, ನೀವು ನನಗೆ ಮೊದಲು ನಂಬಿಕೆ ದ್ರೋಹವನ್ನು ಮಾಡಿದ್ರಿ, ಟಿಕೆಟ್ ಕೊಡ್ತೀವಿ ಅಂತ ಟಿಕೆಟ್ ಕೊಟ್ಟಿರ್ಲಿಲ್ಲ, ಟಿಕೆಟ್ ಕೊಟ್ಟಿಲ್ಲದೆ ಇರುವಾಗ ಹೈಕಮಾಂಡ್ ಕಡೆ ಬೊಟ್ಟು ತೋರಿಸಿದ್ರಿ, ಮತ್ತೆ ಯಾವುದೇ ನಾಯಕರುಗಳು ನನ್ನ ಪರವಾಗಿ ಧ್ವನಿ ಎತ್ತಲಿಲ್ಲ. ಅದು ಯಡಿಯೂರಪ್ಪನವರೇ ಇರಬಹುದು, ಪ್ರಹ್ಲಾದ್ ಜೋಶಿ ಅವರೇ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಅವರೇ ಇರಬಹುದು, ಯಾವುದೇ ನಾಯಕರುಗಳು ನನ್ನ ಪರವಾಗಿ ಮಾತಾಡ್ಲಿಲ್ಲ. ಆದ್ರೆ ಇವತ್ತು ಮನವೊಲಿಸೋಕ್ ಬರ್ತಾ ಇದ್ದೀರಿ, ನಿಮ್ಮನ್ನ ನಾನು ಹೇಗೆ ನಂಬಲಿ? ನಡು ನೀರಲ್ಲಿ ಕೈ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಈ 5 ಪ್ರಶ್ನೆಗಳನ್ನ ರಾಜ್ಯದ ಬಿಜೆಪಿ ನಾಯಕರುಗಳ ಮೇಲೆ ಲಕ್ಷ್ಮಣ ಸವದಿ ಅವರು ಎರಚಿದ್ದಾರೆ. 5 ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ರಾಜ್ಯದ ಬಿಜೆಪಿ ನಾಯಕರುಗಳು ವಿಚಲಿತರಾಗಿದ್ದಾರೆ. ಮುಂದಿನ ಲಕ್ಷ್ಮಣ ಸವದಿ ಅವರ ನಿರ್ಧಾರವಾದ್ರೂ ಏನಿರಬಹುದು? ಲಕ್ಷ್ಮಣ್ ಸವದಿ ಅವರು ನೇರವಾಗಿ ಹೇಳಿದ್ದಾರೆ, ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಾನು ಬರ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತೀನಿ ಅಂತ. ಏನಾಗುತ್ತೆ ಅಂತ ಕಾದ್ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.